ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವೇನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಕಡೆ ಸ್ವಾತಿ ಮತ್ತು ವಂಶಿ ಚೆನ್ನಾಗಿರೋದನ್ನ ನೋಡಿ ರಾಗಿಣಿಗೆ ಸಹಿಸ್ಕೊಳಕ್ಕಾಗ್ತಿರಲ್ಲ. ಇನ್ನು ಸ್ವಾತಿ ಮತ್ತು ವಂಶಿ ನಡುವೆ ಬಾಂಧವ್ಯ ದಿನದಿಂದ ದಿನಕ್ಕೆ ತುಂಬ ಚೆನ್ನಾಗಾಗ್ತಿರುತ್ತೆ. ಸ್ವಾತಿ ನನ್ನ ಒಳ್ಳೇದಕ್ಕೋಸ್ಕರ ಎಲ್ಲ ಮಾಡ್ತಾಯಿದ್ದಾಳೆ ಅನ್ನೋದು ವಂಶಿಗೆ ಗೊತ್ತಿರುತ್ತೆ. ಇನ್ನು ತಾಯಿ ಮತ್ತು ಅಜ್ಜಿಗೆ ಸನ್ಮಾನ ಮಾಡಿದ್ಮೇಲಂತೂ ವಂಶಿ ಮೇಲಿದ್ದಂಥ ಗೌರವ ಸ್ವಾತಿಗೆ ಇನ್ನೂ ಹೆಚ್ಚಾಗುತ್ತೆ. ತಾತ ಅಜ್ಜಿ ಅಂತೂ ಪದ್ಮಾ ಅವರೇ, ನಿಮ್ಮ ವಯಸ್ಸಿಗೆ ಮೀರಿದಂಥ ಕೆಲಸನ ನೀವು ಮಾಡಿದ್ದೀರಾ, ಅದನ್ನು ತಗೊಂಡೋಗಿ ವಂಶಿಯ ಮಕ್ಕಳು ಕೊಟ್ಟಿದ್ದಾನೆ. ಇದರಲ್ಲಿ ನಿಮಗೆ ಸನ್ಮಾನ ಮಾಡೋದು ದೊಡ್ಡ ವಿಚಾರನೇ ಅಲ್ಲ, ಇದಕ್ಕೆ ನೀವು ಬದ್ಧವಾಗಿದ್ದೀರಾ, ನೀವು ಏನು ಹಂಚ್ಕೋಬೇಡಿ ಅಂತೇಳ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಇನ್ನು ಕುಮಾರಂಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋ ಒಂದು ಇದು ಸಿಕ್ಕಿರುತ್ತೆ. ಅದಕ್ಕೆ ಕುಮಾರ ತುಂಬ ಖುಷಿಯಾಗಿರ್ತಾನೆ. ಇನ್ನು ಈ ಕಡೆ ಅಜ್ಜಿ ಪದ್ಮಾ ಇವರೆಲ್ಲ ಬಂದು ನಮ್ಮನೆಯಲ್ಲೇ ಸೇರ್ಕೊಂಬಿಟ್ರಲ್ಲ, ಸ್ವಾತಿದೆ ಅಧಿಕಾರ ಜಾಸ್ತಿ ಆಗೋಯ್ತಲ್ಲ ಅಂತೇಳ್ಬಿಟ್ಟು ರಾಗಿಣಿ ಹುರ್ಕೊತಿರ್ತಾಳೆ. ವಂಶಿ ಇದ್ದವರು ಆಂಟಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮತ್ತು ತಿಂಡಿಗಳನ್ನ ಮಾಡ್ತಾರೆ, ನಾನು ಏನೂ ಮಾಡಿಲ್ಲ ಇದರಲ್ಲಿ, ಅದನ್ನು ತಗೊಂಡೋಗಿ ಮಕ್ಳಿಗೆ ಕೊಟ್ಟೆ ಅಷ್ಟೇ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ವಂಶಿ ಅವರೇ, ಅದನ್ನು ನೀವು ಮಾಡಿಲ್ಲ ಅಂದಿದ್ರು ನಮಗೆ ಈ ಐಡಿಯಾ ಬರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ನೀವು ತಗೊಂಡೋಗಿ ಅನಾಥಾಶ್ರಮಕ್ಕೆ ಕೊಟ್ಟು ಅವರು ನಮಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಲ್ಲ, ಅಷ್ಟೇ ಸಾಕು, ನಿಮ್ಮ ಮನಸ್ಸು ಅಷ್ಟೇ ಒಳ್ಳೇದಾಗಿರುತ್ತೆ ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಇನ್ನು ಸ್ವಾತಿಗೆ ಸಾರಿ ಕೇಳ್ತಾರೆ ವಂಶಿಯವರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸ್ವಾತಿ, ನಿನ್ನ ಮೇಲೆ ಕೂಗಾಡ್ಬಿಟ್ಟೆ ನಾನು, ಕೋಪಕ್ಕೆ ಒಳಗಾಗಿ ಅಂದಾಗ ಪರವಾಗಿಲ್ಲ ಬಿಡಿ ವಂಶಿಯವರು ಅಂದಾಗ ನಿನಗೊಂದು ಸ್ಮಾಲ್ ಗಿಫ್ಟ್ ಅಂತೇಳ್ಬಿಟ್ಟು ಒಂದು ಗೊಂಬೆ ಕೊಡ್ತಾರೆ. ಸ್ವಾತಿ, ಇದನ್ನು ಜೋಪಾನವಾಗಿ ಮಾಡಿಕೊಳ್ಳಮ್ಮ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಯಾಕೆ ಅಜ್ಜಿ ಅಂದಾಗ, ಮುಂದೆ ನಿನಗೆ ಮಗು ಆಗುತ್ತಲ್ಲ ಆವಾಗ ಈ ಗೊಂಬೆ ಬೇಕಾಗುತ್ತೆ ಆಟ ಆಡ್ಸೋಕ್ಕೆ ಅಂತೇಳ್ಬಿಟ್ಟು ತಮಾಷೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ರಾಗಿಣಿಗೆ ತಡ್ಕೊಳಕ್ಕಾಗ್ತಿರಲ್ಲ. ಅಪ್ಪ, ಈ ಕಣ್ಣಲ್ಲಿ ಇನ್ನೇನು ನೋಡಬೇಕು ಅಂತೇಳ್ಬಿಟ್ಟು ರೂಮ್ಗೆ ಹೋಗ್ತಾಳೆ. ಇನ್ನು ಅಜ್ಜ ಇದನ್ನು ಏನಾಯಿತು, ಯಾಕೆ ಬೇಬಿ ನಾನು ನಿನಗೆ ಗಿಫ್ಟ್ ತಂದಿದ್ದೀನಿ ಅಂದ್ಬಿಟ್ಟು ಗಿಫ್ಟ್ ಕೊಡೋಕೆ ಬರ್ತಾನೆ. ಗಿಫ್ಟಾ, ಮನೆ ಹತ್ಕೊಂಡು ಉರಿತಾ ಇದೆ, ನಿನ್ನ ಗಿಫ್ಟ್ ಬೇರೆ ಕೇಳು ಅಂತೇಳ್ಬಿಟ್ಟು ಗಿಫ್ಟನ್ನ ಬಿಸಾಕ್ಬಿಡ್ತಾಳೆ ರಾಗಿಣಿ. ಯಾಕೆ ರಾಗಿಣಿ, ನೀನು ನನ್ನ ಪ್ರೀತಿ ಮಾಡಿ ಮದುವೆ ಆಗಿತ್ತಾನೆ, ನಾನು ಇಷ್ಟ ಇಲ್ವ ನಿನಗೆ ಅಂತೇಳ್ಬಿಟ್ಟು ಅಜಯ್ಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ರಾಗಿಣಿ ಇದ್ದಳು, ಅಯ್ಯೋ ಅದು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಜಯ್, ನಾನು ನಿನ್ನ ಪ್ರೀತಿ ಮಾಡೇ ಮದುವೆ ಆಗಿರೋದು ಅಂದಾಗ ನನಗೆ ಯಾಕೋ ಅದು ನಿಜ ಅನ್ನಿಸ್ತಿಲ್ಲ ರಾಗಿಣಿ ಅಂದಾಗ, ಈ ನನ್ನ ಮಗುಂಗೆ ಡೌಟ್ ಬಂದ್ಬಿಟ್ಟಿದೆ, ಆದರೆ ನಾನು ಇಲ್ಲಿ ಬಂದಿರೋ ಉದ್ದೇಶ ಇನ್ನೂ ಈಡೇರಿಲ್ವಲ್ಲ ಅಜಯ್, ಅದಕ್ಕೆ ಸ್ವಲ್ಪ ದೂರ ಇದ್ದೀವಿ ಅಷ್ಟೇ ಅಂತೇಳ್ಬಿಟ್ಟು ರಾಗಿಣಿ ತಿಪ್ಪೆ ಸಾರಿಸ್ತಾ ಇರ್ತಾಳೆ. ಇನ್ನು ತಾತ ಅಜ್ಜಿ ಅಂತೂ ಪದ್ಮ ಮತ್ತು ಅಜ್ಜಿಗೆ ಒಳ್ಳೆಯದನ್ನೇ ಬಯಸಿ, ನಿಮಗೆ ಈ ಸನ್ಮಾನ ಮಾಡಿದ್ದು ಕಮ್ಮಿನೇ, ನೀವು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಒಳ್ಳೆಯದೇ ಆಗಿದೆ ಅಂದ್ಬಿಟ್ಟು ಅಜ್ಜಿ ತಾತ ಹೇಳ್ತಾ ಇರ್ತಾರೆ. ಸ್ವಾತಿ ಅಂತೂ ಇಂಥ ಒಳ್ಳೆಯ ಒಂದು ಕುಟುಂಬಕ್ಕೆ ನಾನು ಸೊಸೆ ಆಗಿರೋದು ನನ್ನ ಪುಣ್ಯ, ಈ ಒಂದು ಆ ಪುಣ್ಯ ಏನಿದೆ ಅದು ಜೀವನದ ಉದ್ದಕ್ಕೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ವಂಶಿ ಅಂತ ಒಳ್ಳೆ ಅಳಿಯ ಮತ್ತೊಬ್ಬರು ಸಿಗೋಕ್ಕಾಗುತ್ತಾ ಅಂದಾಗ ಪದ್ಮ ಇದ್ದವರು, ನನ್ನ ಅಳಿಯ ತುಂಬ ಒಳ್ಳೆಯವರು, ಒಳ್ಳೆ ಮನಸ್ಸಿರೋರು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಂಶಿಯವರೇ, ಅಮ್ಮ ಮತ್ತು ಅಜ್ಜಿ ಇಷ್ಟು ಖುಷಿಯಾಗಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅಂದಾಗ ಸ್ವಾತಿ, ನೀನು ಯಾಕೆ ಟ್ಯಾಂಕ್ಸ್ ಹೇಳ್ತಿದ್ಯಾ, ಆ್ಯಕ್ಚುಲಿ ನಾನು ನಿನಗೆ ಟ್ಯಾಂಕ್ಸ್ ಹೇಳಬೇಕು ಅಂದಾಗ, ಅಯ್ಯೋ ಎಷ್ಟು ಸತಿ ಟ್ಯಾಂಕ್ಸ್ ಹೇಳ್ತೀರಾ ವಂಶಿಯವರೇ, ಈಗ ತಾನೇ ಗೊಂಬೆ ಕೊಟ್ಟಿದ್ದೀರಾ ಅಂದಾಗ, ಅದಕ್ಕಿಂತ ಹೆಚ್ಚು ನೀನು ನನಗೆ ಉಪಯೋಗ ಮಾಡಿದ್ಯಾ, ಹೆಲ್ಪ್ ಮಾಡಿದ್ಯಾ ಸ್ವಾತಿ, ನಿನ್ನ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಅಂದ್ಬಿಟ್ಟು ವಂಶಿ ಮಾತಾಡ್ತಿರ್ತಾರೆ. ರಾಗಿಣಿ ತೋಳು, ಇದಕ್ಕೇನಾದರೂ ಮಾಡಬೇಕಲ್ಲ, ಈ ಸ್ವಾತಿ ಕುಟುಂಬ ಅಳಬೇಕು, ಕಣ್ಣೀರಲ್ಲಿ ತೇಲಾಡಬೇಕು, ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು, ಅತ್ತೆ ಏನಾದರೂ ಪ್ಲ್ಯಾನ್ ಹೇಳ್ಕೊಡಿ ಅಂದಾಗ, ಅಯ್ಯೋ ರಾಗಿಣಿ, ಈಗ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಮಾಡ್ತಿದ್ರೆ ಅನುಮಾನ ಜಾಸ್ತಿ ಆಗಿಬಿಡುತ್ತೆ, ಸ್ವಲ್ಪ ದಿನ ತಡಿ ಅಂದಾಗ ಅಜಯ್ ಇದ್ದವನು, ಗಿಣಿ ನಿನ್ನ ಮೇಲೆ ಯಾಕೋ ನನಗೆ ಅನುಮಾನ ಬರ್ತಿದೆ, ನೀನನ್ನು ಪ್ರೀತಿ ಮಾಡಿ ಮದುವೆ ಆಗಿಲ್ಲ ಅಂತ ಅನಿಸುತ್ತೆ, ಎಲ್ಲೋ ಬಲವಂತಕ್ಕೆ ಮದುವೆ ಆಗಿದೆಯಾ, ನಿನ್ನ ದ್ವೇಷ ನಿನ್ನ ಹಠನೇ ತೀರಿಸ್ಕೊಳ್ಳೋದೇ ಹೆಚ್ಚಾ, ನಾನೇನು ಅಲ್ವಾ ಅಂದಾಗ, ಅಯ್ಯೋ ಅಜಯ್, ನೀವು ನನ್ನ ಪ್ರಾಣ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ, ಇಷ್ಟಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೋತಾರಾ ಅಂತೇಳ್ಬಿಟ್ಟು ರಾಗಿಣಿ ಹೊಡಿತಾ ಇರ್ತಾಳೆ. ಆದರೆ ಅಜಯ್ಗೆ ಈಗ ಬಂದಿರೋ ಅನುಮಾನ ನಿಜ ಆಗಿದೆ. ಅವತ್ತು ಬಾಬಿ ಹೇಳಿದರು, ಈ ರಾಗಿಣಿ ನಿತಿನ್ನ ಇಷ್ಟಪಡ್ತಿದ್ಲು ಅಂತ, ಸಡನ್ನಾಗಿ ನನ್ನ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ ಅಂದರೆ ಅದು ಓಡೋಗಿ ಏನೋ ಒಂದಿದೆ ಇದರಲ್ಲಿ, ನಾನೇನಾದರೂ ತಪ್ಪು ದಾರಿ ಹಿಡಿದ್ಬಿಟ್ನಾ ಅಂತೇಳ್ಬಿಟ್ಟು ಈ ಕಡೆ ಅಜಯ್ಗೆ ಮಿಸ್ ಹೊಡಿತಾ ಇರುತ್ತೆ. ಇನ್ನು ಮೂವರು ಸೇರ್ಕೊಂಡು ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತೇಳ್ಬಿಟ್ಟು ನೋಡ್ತಾ ಇರ್ತಾರೆ. ರಾಗಿಣಿಗೆ ಯಾವ ಪ್ಲ್ಯಾನು ಸೆಟ್ ಆಗಲ್ಲ, ನಿಮ್ಮನ್ನು ನಂಬ್ತಾ ಕೂತ್ಕೊಂಡ್ರೆ ಯಾವ ಪ್ಲ್ಯಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾನೇ ಏನಾದರೂ ಪ್ಲ್ಯಾನ್ ಹುಡುಕ್ತೀನಿ ಅಂತೇಳ್ಬಿಟ್ಟು ರಾಗಿಣಿ ಒಂದು ಮಾಸ್ಟರ್ ಪ್ಲ್ಯಾನ್ನ ಹುಡುಕೋಗುತ್ತಾಳೆ. ಇಂಥ ಮಾಸ್ಟರ್ ಪ್ಲ್ಯಾನಿಂದ ಯಾರನ್ನೋ ತಗ್ಲಾಕಕ್ಕೆ ಹೋಗ್ತಾಳೆ, ಬಟ್ ಅವಳೇ ತಗ್ಲಾಕೊಂಬಿಡ್ತಾಳೆ ಅನ್ನೋದು ಆ ದಿನ ಗೊತ್ತಿಲ್ಲ. ಆ ಪ್ಲ್ಯಾನ್ ಏನಪ್ಪ ಅಂದರೆ, ಸ್ವಾತಿ ಕುಟುಂಬ ಖುಷಿಯಾಗಿರಬಾರ್ದು, ಈ ಖುಷಿನ ನಾನು ಆದಷ್ಟು ಬೇಗ ಅಳಿಸ್ತೀನಿ ಅಂತೇಳ್ಬಿಟ್ಟು ರಾಗಿಣಿ ಒಂದು ಪ್ಲ್ಯಾನ್ನ ಮಾಡ್ತಾಳೆ. ಅದನ್ನು ದುರ್ಗನ್ಗೂ ಹೇಳಲ್ಲ, ಅಜಯ್ಗೂ ಹೇಳಲ್ಲ. ಯಾಕೆ ಅಂದರೆ ಇವ್ರಿಗೆಲ್ಲ ಹೇಳಿ ಮಾಡಿದ್ರೆ ಅದರಲ್ಲಿ ಕಿಕ್ಕಿರಲ್ಲ, ಇವ್ರು ಏನಿದ್ರು ಸುಮ್ಮನೆ ಕೇಳಿಸ್ಕೊಳಕ್ಕಷ್ಟೇ ಅಂದ್ಬಿಟ್ಟು ಪ್ಲ್ಯಾನ್ನ ಮಾಡ್ತಾಳೆ.
ಸ್ವಾತಿ ಮತ್ತು ವಂಶಿ ಇಬ್ಬರು ಸಹ ನಗ್ನಗ್ತಾ ಖುಷಿಯಿಂದ ಮಾತಾಡ್ತಿರ್ತಾರೆ. ವಂಶಿಗೆ ಟ್ಯಾಂಕ್ಸ್ ಹೇಳ್ತಾಳೆ, ನಮ್ಮ ಕುಟುಂಬ ಇವತ್ತು ಖುಷಿಯಾಗಿರೋದಕ್ಕೆ ನೀವೇ ಕಾರಣ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಸ್ವಾತಿ, ನಮ್ಮ ಕುಟುಂಬ ನಮ್ಮ ತಾತ ಅಜ್ಜಿ ಆರೋಗ್ಯವಾಗಿರಬೇಕು ಅಂದರೆ ಅದಕ್ಕೆ ನೀನೇ ಕಾರಣ. ಎಷ್ಟೇ ಔಷಧಿ ಮದ್ದು ಕೊಟ್ಟರು ನಿನ್ನ ಮಾತಲ್ಲಿರೋ ಇದು ನಮ್ಮ ತಾತಾಜಿಗೆ ಸಿಗಲ್ಲ ಅಂತೇಳ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಇನ್ನು ಕಳ್ಳರಾಗಿಣಿ ಈ ಕಡೆ ಮೇಘಾಗೆ ಕಾಲು ಸೂಪ್ ಮಾಡ್ಕೊಬಂದಿದ್ದೀನಿ, ಪಾಪ ನಿನ್ನ ಕಾಲು ಮುರಿದೋಗಿದೆ ಅಲ್ವಾ, ಕಾಲು ಸೂಪ್ ಕುಡಿದ್ರೆ ಆದಷ್ಟು ಬೇಗ ನಿನಗೆ ಎಲ್ಲನೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಹೇಳ್ತಾಳೆ. ಇವಳು ಬಂದಿದ್ದೇ ಆಶ್ಚರ್ಯ ಮನೆಗೆ. ಇವಳು ಬಂದರೆ ಏನಾದರೂ ಕೆಡಕು ಮಾಡೋಕ್ಕೆ ಬಂದಿರ್ತಾಳೆ ಅಂತ ಪದ್ಮಗೆ ಮಿಸ್ ಹೊಡಿತಾ ಇರುತ್ತೆ. ಯಾಕೆ ಮೇಘ, ಯಾಕೆ ಈ ಥರ ನೋಡ್ತಾ ಇದೆಯಾ? ನಾನು ನಿನಗೇನು ಮಾಡಿಕೊಡ್ಬಾರ್ದಾ? ನಾನು ತುಂಬ ಒಳ್ಳೆಯವಳಾಗಿದ್ದೀನಿ. ಈಗ ಈ ಸೂಪ್ನ ಕುಡಿ, ಆದಷ್ಟು ಬೇಗ ನಿನ್ನ ಕಾಲು ಗಾಯ ಮಾಯುತ್ತೆ, ಮೂಳೆ ಗಟ್ಟಿಯಾಗುತ್ತೆ ಅಂದ್ಬಿಟ್ಟು ರಾಗಿಣಿ ಡವ್ ಮಾಡ್ತಾ ಇರ್ತಾಳೆ. ನೀನು ಕಾಲು ಸೂಪ್ ಮಾಡ್ಕೊಬಂದಿದ್ಯಾ ಅಂತೇಳ್ಬಿಟ್ಟು ಈ ಕಡೆ ಪದ್ಮ ಕೇಳ್ತಾರೆ. ಯಾಕಂಟಿ, ನಾನು ಮಾಡ್ಕೊಂಬರ್ಬಾರ್ದಾ? ಸ್ವಾತಿ ನನ್ನ ವಾರ್ಗಿತ್ತಿ ಅಲ್ವಾ ಅಂತೇಳ್ಬಿಟ್ಟು ಆ ಬಾಕ್ಸ್ನ ಅಲ್ಲೇಕಿ ಓದ್ತಾಳೆ. ಇನ್ನು ಸ್ವಾತಿ, ನೀನು ನನಗೆ ಅಕ್ಕ, ನಾನು ನಿನ್ನ ತಂಗಿಯಾಗಿ ಏನೇನೆಲ್ಲ ಒಳ್ಳೇದು ಮಾಡಬೇಕು ಅದೆಲ್ಲ ಮಾಡಿದ್ದೀನಿ. ಇನ್ನು ಮುಂದೆ ನಿಮ್ಮ ಫ್ಯಾಮಿಲಿ ತುಂಬ ಖುಷಿಯಾಗಿರುತ್ತೆ, ನೀನು ತುಂಬ ಖುಷಿಯಲ್ಲಿ ತೇಲಾಡ್ತಿರ್ತೀಯ ಅಂದ್ಬಿಟ್ಟು ಈ ಕಡೆ ರಾಗಿಣಿ ಹೇಳ್ತಾಳೆ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತೇಳ್ಬಿಟ್ಟು ಸ್ವಾತಿಗೆ ಅನಿಸ್ತಾ ಇರುತ್ತೆ. ಇನ್ನು ದುರ್ಗುನ ಹತ್ರ ಬಂದು, ಅತ್ತೆ ಇವತ್ತು ಮಾಡಿರೋ ಪ್ಲ್ಯಾನು 100% ಆ ಸ್ವಾತಿ ಕುಟುಂಬನ ಸರ್ವನಾಶ ಮಾಡಾಕ್ಬಿಡುತ್ತೆ, ಕಣ್ಣೀರಲ್ಲಿ ಕೈ ತೊಳೆಯೋ ಥರ ಮಾಡುತ್ತೆ ಅಂದಾಗ, ಏನು ಮಾಡಿದೆ ಸೊಸೆ ಮುದ್ದು ಅಂತಾರ ಅಂದ್ಬಿಟ್ಟು ದುರ್ಗಾ ಕೇಳ್ತಾಳೆ. ಅದು ಹೇಳಿದ್ರೆ ಮಜಾ ಬರಲ್ಲ, ಆದರೆ ನಿಮಗೆ ಮಾತ್ರ ಹೇಳ್ತೀನಿ. ನಾನಿವತ್ತು ಸ್ವಾತಿ ಮನೆಗೆ ಹೋಗಿದ್ದೆ ಅಂದಾಗ ಏನಿಗೆ ಅಂದಾಗ, ಆ ಮೇಘ ಇದ್ದಾಳಲ್ಲ ಕಾಲು ಮುರ್ಕೊಂಡು ಮನೇಲಿ ಬಿದ್ದಿದ್ದಾಳೆ, ಅವಳಿಗೆ ನನ್ನ ಕೈಯಾರೆ ನಾನೇ ಕಾಲು ಸೂಪ್ ಮಾಡಿ ತಗೊಂಡೋಗಿ ಕೊಟ್ಟೆ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಹೌದಾ, ನಿನ್ನ ಕೈಯಾರೆ ಮಾಡ್ದೆ ಅಂದಾಗ, ಹೌದು ಅತ್ತೆ, ಅದು ಬರೀ ಕಾಲು ಸೂಪ್ ಅಲ್ಲ, ಅವಳು ಪ್ರಾಣ ಹೋಗೋ ಸೂಪ್ ಅಂದಾಗ, ಏನು ಹೇಳ್ತಾ ಇದೆಯಾ ರಾಗಿಣಿ ಅಂದಾಗ, ಹೌದು ಅತ್ತೆ, ಅವಳೇನಾದರೂ ಆ ಸೂಪ್ ಕುಡಿದು ಮಲಿಕೊಂಡ್ರೆ ಮೇಲೆ ಎದ್ದೊಳೋದೇ ಇಲ್ಲ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಅಯ್ಯೋ ನೀನು ಏನು ಮಾತಾಡ್ತಿದ್ಯಾ, ಸರಿಯಾಗಿ ಹೇಳು ಅಂದಾಗ, ಅತ್ತೆ ಅದು ಸೂಪಲ್ಲ, ವಿಷ ಬೆರೆಸಿರೋ ಸೂಪ್ ಅತ್ತೆ ಅಂದಾಗ, ಅಯ್ಯೋ ದೇವ್ರೆ ಎಂಥ ಕೆಲಸ ಬಂದಿದ್ಯಾ ಅಂದಾಗ, ಹೌದತ್ತೆ ಇವತ್ತು ಅವಳಿಗೆ ವಿಷ ಆಗಿರೋ ಸೂಪ್ನ ಕೊಟ್ಟಿದ್ದೀನಿ, ಅದನ್ನು ಕುಡಿದ್ರೆ ಅವಳು ಶಾಶ್ವತವಾಗಿ ಸತ್ತೋತಾಳೆ ಅಂದಾಗ, ಅಯ್ಯೋ ದಡ್ಡಿ ಎಂಥ ಕೆಲಸ ಮಾಡಿ ಬಂದಿದ್ಯಾ, ನೀನೇ ಸೂಪ್ ಕೊಟ್ಟಿದ್ದು ಅಂತ ಅವ್ರಿಗೆಲ್ಲ ಗೊತ್ತಲ್ವಾ, ಆಮೇಲೆ ನಿನ್ನ ಸುಮ್ಮನೆ ಬಿಡ್ತಾರ ಅಂದಾಗ, ಅಯ್ಯೋ ಅತ್ತೆ ಅದನ್ನು ಆಮೇಲೆ ನೋಡ್ಕೊಳ್ಳೋಣ, ಈಗ ಸ್ವಾತಿಯವ್ರ ಮನೆಯವ್ರು ಕಣ್ಣೀರು ಹಾಕ್ತಾಯಿದ್ರೆ ಅದೇ ನನಗೆ ಖುಷಿ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾ ಇರ್ತಾಳೆ. ದುರ್ಗಂಗೆ ಗೊತ್ತಾಗುತ್ತೆ ಮುಂದೆ ಏನು ಪರಿಣಾಮ ಆಗುತ್ತೆ ಅಂತ. ಮೇಘ ಆ ಒಂದು ಸೂಪ್ನ ಕುಡಿತಾಳ, ಸಾಯ್ತಾಳ, ರಾಗಿಣಿಗೆ ತಕ್ಕ ಮರ್ಯಾದೆ ಆಗುತ್ತಾ ನೋಡೋಣ ಏನಾಗುತ್ತೆ ಅಂತ. ದುರ್ಗಾ ಏನಾದರೂ ಇದನ್ನು ಕ್ಯಾನ್ಸಲ್ ಮಾಡಿಸ್ತಾಳ. ಒಟ್ಟಿನಲ್ಲಿ ಪದ್ಮಾವ್ರ ಮನೆಯವರು ಸಹ ನಂಬೋದು ಡೌಟೇ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.